ದೂರಿನಂತೆ ಆಸ್ಪತ್ರೆಯಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದ್ದು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಸಲಹೆ ನೀಡಿದರು. ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ತೊಟ್ಟಿಗಳು ಪಾಚಿ ಕಟ್ಟಿ ನೀರು ಕೊಳಚೆ ಆಗಿರುವುದನ್ನು ಗಮನಿಸಿ ಶುಚಿಗೊಳಿಸುವಂತೆ ತಿಳಿಸಿದರು. ಅಲ್ಲದೆ ಆಸ್ಪತ್ರೆಯಲ್ಲಿ ಕೀಟಗಳು ಮತ್ತು ಕಂಬಳಿ ಹುಳುಗಳು ಹೆಚ್ಚಾಗಿದ್ದು ಔಷಧಿ ಸಿಂಪಡಿಸುವಂತೆ ತಿಳಿಸಿದರು. ಹಾಗೂ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ರಾತ್ರಿ ವೇಳೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸಲು ತಿಳಿಸಿ ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕು. ಯಾರು ಕೂಡ ಬರುವಂತಹ ರೋಗಿಗಳನ್ನು ಕಡೆಗಣಿಸದೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಆಸ್ಪತ್ರೆಯಲ್ಲಿ ಎಲ್ಲ ಸೌಕರ್ಯಗಳು ಇದ್ದರೂ ಏಕೆ ನೋಡಿಕೊಳ್ಳುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ನಮ್ಮಿಂದ ಏನಾದರೂ ಕೆಲಸ ಹಾಗೂ ಸಹಕಾರ ಬೇಕಿದ್ದರೆ ತಿಳಿಸಿ, ನಾವು ಮಾಡಿಕೊಡುತ್ತೇವೆಂದು ಭರವಸೆ ನೀಡಿ ಮುಂದೆ ಯಾವುದೇ ರೀತಿಯಲ್ಲಿ ದೂರುಗಳು ಬರಬಾರದೆಂದು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮನವಿ ಮಾಡಿದರು. ಸದಸ್ಯ ಸಂತೋಷ್ ಮಾತನಾಡಿ, ರಾತ್ರಿ ಸಮಯದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವುದಿಲ್ಲ ಮತ್ತು ಉತ್ತಮ ಚಿಕಿತ್ಸೆ ನೀಡುತ್ತಿಲ್ಲ. ಬಂದ ರೋಗಿಗಳ ಜೊತೆ ದರ್ಪದಿಂದ ಮಾತನಾಡುತ್ತಾರೆ. ಹಿರಿಯರು ವೃದ್ಧರಿಗೆ ಗೌರವ ಕೊಡುವುದಿಲ್ಲ. ಒಂದು ಸಣ್ಣ ಪುಟ್ಟ ಕಾಯಿಲೆಗೂ ಇಲ್ಲಿ ಆಗುವುದಿಲ್ಲವೆಂದು ಹಾಸನಕ್ಕೆ ಬರೆದು ಕಳಿಸುತ್ತಾರೆ. ಏಕೆ ತಾಲೂಕು ಆಸ್ಪತ್ರೆಯಲ್ಲಿ ಯಾವ ಸೌಕರ್ಯವಿಲ್ಲದೆ ಅಥವಾ ವೈದ್ಯರ ನಿರ್ಲಕ್ಷ್ಯವೇ ಎಂದು ಪ್ರಶ್ನೆ ಮಾಡಿದ್ದರು. ಒಂದು ಸಣ್ಣ ಪುಟ್ಟ ಅಪಘಾತಗಳು ಆದರೂ ಅವರಿಗೆ ಚಿಕಿತ್ಸೆ ನೀಡದೆ ಬೇಜವಾಬ್ದಾರಿತನ ತೋರಿಸುತ್ತಾರೆ. ರಾತ್ರಿ ವೇಳೆ ಇಲ್ಲಿ ಯಾರೂ ಇರುವುದಿಲ್ಲವೆಂದು ಆರೋಪ ಮಾಡಿ ನಿಮಗೆ ಸಾಕ್ಷಿ ಸಮೇತ ವಿಡಿಯೋ ತೋರಿಸುತ್ತೇನೆಂದು ತಾಲೂಕು ಆರೋಗ್ಯಾಧಿಕಾರಿ ನಿಸರ್ ಫಾತಿಮನವರ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಸಂತೋಷ್, ಹರೀಶ್, ಸ್ನೇಕ್ ಬಾಬು, ಹರೀಶ್, ಗಾಂಧಿ ಇದ್ದರು. 24 hours ವರ್ಕ್ ಮಾಡ್ತಿದ್ದಾರೆ. ಸಿಬ್ಬಂದಿ ಕೂಡ ವರ್ಕ್ ಮಾಡ್ತಿರ್ತಾರೆ. ಅನಾವಶ್ಯಕವಾಗಿ ಬಂದು ಜನರು ಸುಮ್ಮನೆ ತೊಂದರೆ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಲ್ಲವಾದರೆ ಎಲ್ಲ ಥರ ಅವರು ಸೇವೆ ಕೊಡ್ತಿದ್ದಾರೆ. ಎವ್ರಿ ಡೇ ಆ್ಯಂಡ್ ನೈಟ್ ಸೇವೆ ಸಿಗ್ತಾ ಇದೆ ಜನಗಳಿಗೆ, ಹಗಲು ರಾತ್ರಿ. ಈವನ್ ಸಿಸೇರಿಯನ್ಸ್ ಕೂಡ ಮಾಡ್ತಾ ಇದ್ದಾರೆ. ಡೆಲಿವರೀಸ್ ಕೂಡ ಹೆಚ್ಚಾಗಿ ಆಗ್ತಾ ಇದೆ. ಸೊ ಎಲ್ಲ ಥರ ಸೇವೆ ಸಿಗ್ತಾ ಇದೆ. ಸಣ್ಣ ಪುಟ್ಟ ಕುಂದುಕೊರತೆಗಳು ಏನಿದೆ ನಾವೀಗ ಮತ್ತೊಮ್ಮೆ ನಮ್ಮ ಸಿಬ್ಬಂದಿಯವರಿಗೆ ನಾವು ಸಭೆಯನ್ನು ಮಾಡಿ ಅದನ್ನು ನಾವು ಸರಿಪಡಿಸ್ತೀವಿ. ಹಾಸ್ಪಿಟ್ಲಿಗೆ ವಿಸಿಟ್ ಕೊಡೋಕ್ಕೆ ಬಂದಿದ್ದೀವಿ. ಏನೇನು ತೊಂದರೆಗಳಿದೆ, ಯಾವ ಥರ ಹಾಸ್ಪಿಟಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅದೆಲ್ಲ ನೋಡೋಕ್ಕೆ ಬಂದಿದ್ದೀವಿ. ಆರೋಗ್ಯಗಳು ಎಲ್ಲ ಇದು ಮಾಡೋಕ್ಕೆ ಬಂದಿದ್ದೀವಿ. ಭೇಟಿ ಕೊಟ್ಟಿದ್ದೀವಿ. ಎಲ್ಲನೂ ಮಾಡ್ತಾ ಇದ್ದಾರೆ. ಡಯಾಲಿಸಿಸ್ದು ಇದು ಓಪನ್ ಆಗಿದೆ. ಎಲ್ಲ ಸಾರ್ವಜನಿಕರು ಡಯಾಲಿಸಿಸ್ದು ಸೌಲಭ್ಯ ಪಡ್ಕೊಳ್ಬೇಕು. ಹಾಗೂ ಇವಾಗ ಯಾವ ಥರ ತೊಂದರೆ ಇದೆ ಅದಕ್ಕೆಲ್ಲ ನಾವು ಎಲ್ಲ ಸದಸ್ಯರು ಸೇರಿ ನಾವೆಲ್ಲ ಇದಕ್ಕೆ ಕೈ ಜೋಡಿಸ್ತೀವಿ. ಏನು ಸಮಸ್ಯೆ ಇದ್ರೂ ನಾವು ಇದ್ದೀವಿ ಅಂತ ನಾವು ಅವ್ರಿಗೂ ಹೇಳ್ತಾ ಇದ್ದೀವಿ. ಇವಾಗ ಮೇಡಮ್ನು ಹೇಳಿದ್ದೀವಿ, ಎಲ್ಲನೂ ಹೇಳಿದ್ದಾರೆ. ಅವ್ರು ಬಂದಿದ್ದರಿಂದ ಚೆನ್ನಾಗಿ ಇದಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ನಾವು ನೋಡಿದ್ದೀವಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವಾಗ ಹೇಳಿದ್ದೀವಿ, ನೈಟು ತುಂಬ ತೊಂದರೆ ಆಗಿದೆ ಅಂತ ಹೇಳಿದ್ದೀವಿ. ನಾವು ತೊಂದರೆ ಆಗಿದ್ದಕ್ಕೆ ಅವರೆಲ್ಲ ರೆಸ್ಪಾನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ.